ಎಲ್ಲಿ ಹೋಗ್ಬೇಕು, ನಮ್ಮ ಯುವಕರನ್ನ ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಯುವಕರು, ನಾನು ಕಳಕಳೆಯಿಂದ ಯುವಕರನ್ನ ಎಲ್ಲರನ್ನೂ ಕೇಳ್ಕೊಳ್ಳೋದು ಎಚ್ಚೆತ್ಕೊಂಡ್ರೆ ನಮ್ಮ ದೇಶ ಉದ್ಧಾರಕ್ಕಾಗುತ್ತೆ. ಇಲ್ಲ ಅಂದರೆ ದೇಶನ ಇನ್ನು ಸ್ವಲ್ಪ ದಿನ ಅವ್ರಿಗೆ ಬಿಟ್ಟರೆ ದೇಶನ ಮಾರಾಕ್ತಾರೆ. ಕೆಲವು ಶ್ರೀಮಂತರಿಗೆ ದೇಶನ ಮಾರ್ತಾರೆ, ಎಲ್ಲನೂ ಮಾರಾಕ್ತಾರೆ. ರೆವಿನ್ಯೂ ಏನೇನಿದೆ ಎಲ್ಲ ಮಾರಾಕ್ತಾರೆ. ನಮಸ್ಕಾರ. ನಾವು ಬೆಂಗಳೂರು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಮತದಾರರು. ನಾವು ವಾರ್ಡ್ ಅಧ್ಯಕ್ಷರು, ಬೆಳ್ತೂರು ವಾರ್ಡ್ ಅಧ್ಯಕ್ಷರು ಗೋಪಾಲ್ ಅಂತ. ಈ ನಮ್ಮ ಮನ್ಸೂರ್ ಅಲಿ ಖಾನ್ ಅವರು ನಮಗೆ ಕ್ಯಾಂಡಿಡೇಟ್ ಆದಂಗಿಂದ ತುಂಬ ಒಳ್ಳೆಯ ಅಭಿಪ್ರಾಯ ಜನಗಳ ಮಧ್ಯೆ ಬಂದಿದೆ. ತುಂಬ ಚೆನ್ನಾಗಿ ಪ್ರಚಾರ ಮಾಡ್ತಾರೆ. ಇವರು ಸಿಂಪ್ಲಿಸಿಟಿ ಜನಗಳಿಗೆ ತುಂಬ ಇಷ್ಟ ಆಗಿದೆ. ಮನ್ಸೂರ್ ಅಲಿ ಖಾನ್ ಅವರು ಈ ಬಗ್ಗೆ ಈ ಸಾರಿ 50,000 ಓಟ್ಗಳಿಂದ ಗೆಲ್ತಾರೆ. ಸರ್ ಅವ್ರು ಏನು ಹೇಳಿದ್ರು ಸಿದ್ದರಾಮಯ್ಯರವರು ಲಾಸ್ಟ್ ಟೈಮು, ನಮ್ಮದು ಗೃಹಲಕ್ಷ್ಮಿದಾಗಿರ್ಬೋದು, ಅಕ್ಕಿ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಅವ್ರು ಹೇಳ್ದಂಗೆ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಮಹಿಳೆಯರಿಗೆಲ್ಲ ಅನುಕೂಲ ಆಗಿದೆ. ಒಳ್ಳೆ ಕಾರ್ಯಗಳು ನಡೆಸ್ಕೊಡ್ತಾ ಇದ್ದಾರೆ. ಈ ಸರಿನೂ ಕಾಂಗ್ರೆಸ್ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಾವೆಲ್ಲ ಮುಂದೆ ನಡಿಬೇಕು. ನಮ್ಮ ತಾಯಂದಿರು, ಅಣ್ಣ ತಮ್ಮಂದಿರು, ಕಾರ್ಯಕರ್ತರು ತಾವುಗಳಿದ್ದೀರಿ, ತಾವುಗಳೆಲ್ಲ ಮುಂದೆ ಹೋಗ್ಬೇಕಂತ ಕೇಳ್ಕೊತೀವಿ. ಯಾವ ಊರಲ್ಲಿದ್ದಾರೆ ದಾಸಪ್ಪ ನಮ್ಮನ್ನ ಬರಲಿಲ್ಲ. ನಾವು 3 ಬಾರಿ ಅವ್ರಿಗೆ ಮತ ಕೊಟ್ಟು ಮೋಸ ಹೋಗಿದ್ದು. 4ನೇ ಬಾರಿ ತಪ್ಪು ಮಾಡಬಾರ್ದು. ಒಬ್ಬ ವ್ಯಕ್ತಿ 1 ಟೈಮ್ ಮಾಡ್ಬೋದು, ಅಥವಾ 2 ಟೈಮ್ ಮಾಡ್ಬೋದು, 3ನೇ ಟೈಮಲ್ಲೂ ಮಾಡ್ಬೋದು, 4ನೇ ಟೈಮ್ ಮಾಡಬಾರ್ದು. ಸಿಗುತ್ತೆ ಸರ್. ಮಂತ್ಲಿ ಬರ್ತಾಯಿದೆ, ತಿಂಗಳ ಬರ್ತಾಯಿದೆ. ಅವ್ರು ಏನು ಹೇಳಿದ್ರು ಗೃಹಲಕ್ಷ್ಮಿದಾಗಿರ್ಬೋದು, ಅಕ್ಕಿದಾಗಿರ್ಬೋದು, ಮತ್ತು ಕರೆಂಟ್ದು ಇದಾಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಎಲ್ಲನೂ ಅವ್ರು ಹೇಳ್ತಾರೆ ಆಗ್ತಾಯಿದೆ. ಕರೆಂಟ್ ಬಿಲ್ಲು ಮೇಡಮ್, ಈ ಥರ ನಿಮಗೆ ಆಫರ್ಸು, ಈ ಥರ ಕರೆಂಟ್ ಬಿಲ್ ಎಲ್ಲ ಫ್ರೀ ಕೊಟ್ಟರಿಂದ ನಿಮಗೆ ಎಷ್ಟೆಲ್ಲ ಉಳಿತಾಯ ಆಯಿತು? ನಮ್ಗೆ ತುಂಬ ಅನುಕೂಲ ಆಗಿದೆ ಸರ್, ತುಂಬಾ ಅನುಕೂಲ ಆಗಿದೆ. ಹೇಳ್ಬೇಕಂದ್ರೆ ಹಿಂದಿನ ಇದಕ್ಕೂ ಇವಾಗಿರೋದಕ್ಕೂ ತುಂಬಾ ವ್ಯವಸ್ಥೆಗಳಾಗಿದೆ. ಮುಂದೇನು ಕಾಂಗ್ರೆಸ್ ಬರಬೇಕಂತಲೇ ಕೇಳ್ಕೊತಾ ಇದ್ದೀವಿ. ಅದೆಲ್ಲ ಸುಳ್ಳು ಏನು ಹೇಳ್ತಾರೆ ಅದಕ್ಕೆ, ಸುಳ್ಳು ಮಾಹಿತಿಗಳು, ಅದು ಒಬ್ಬರಿಂದ ಒಬ್ರಿಗೆ ಹೋಗಿ ಆಗ್ತಾ ಇರೋದು ಯಾವುದೂ ಇಲ್ಲ ಸರ್. ಅದು ನಡೀತಾ ಇರೋದು ಅವರೆಲ್ಲ ಅವರು ಇದು ಮಾಡಬೇಕು, ಇವ್ರನ್ನ ಅದು ಮಾಡಬೇಕು, ಅದೆಲ್ಲ ಎಲ್ಲ ಸುಳ್ಳು. ಅವ್ರು ಏನು ಹೇಳ್ಕೊಂಡು ಬಂದಿದ್ದಾರೆ ಅದೇ ನಿಜ. ಈ ಸತಿ ಕಾಂಗ್ರೆಸ್ಸಿಂದ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಖಂಡಿತ ಬಂದೇ ಬರ್ತಾರೆ ಸರ್. ಅವರು ಗೆಲ್ಲಬೇಕು, ನಮ್ಮ ಕಾಂಗ್ರೆಸ್ ಬರಬೇಕು, ಎಲ್ಲ ಬಡವರಿಗೆಲ್ಲ ಅನುಕೂಲ ಆಗಬೇಕು ಅಂತಲೇ ಕೇಳ್ಕೊತೀವಿ. ಈ ವಿಡಿಯೋ ಮುಖಾಂತರ ನೀವು ಜನರಿಗೆ ಏನು ಹೇಳಿ? ಕಾಂಗ್ರೆಸ್ ಪರವಾಗಿ ಎಲ್ಲರೂ ವೋಟ್ ಮಾಡಬೇಕು, ಮನ್ಸೂರ್ ಅಲಿ ಖಾನ್ ಬರಬೇಕು. ಯಾಕಂದರೆ ಕಾಂಗ್ರೆಸ್ ಪಕ್ಷ ಬಂದಿರೋದ್ರಿಂದ ಎಷ್ಟೋ ಹಳ್ಳಿಗಳಲ್ಲಿ ಗೃಹಲಕ್ಷ್ಮಿ ಏನಿದೆ, ಎಷ್ಟೋ ಹಳ್ಳಿಗಳಲ್ಲಿ ಬಡವರಿಗೆಲ್ಲ ಅನುಕೂಲ ಆಗಿರೋದ್ರಿಂದ ಎಷ್ಟೋ ಜನ ಅದರಿಂದ ಬದುಕ್ತಾ ಇದ್ದಾರೆ. ಆದ್ದರಿಂದ ಮನ್ಸೂರ್ ಅಲಿ ಖಾನ್ ಅವರು ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಮ್ಮ, ನಿಮಗೆ ಈ ಸರ್ಕಾರದಿಂದ ಏನೇನು ಅನುಕೂಲ ಸಿಕ್ಕಿದೆ? ಈ ಸರ್ಕಾರನಿಂದ ನಮಗೆಲ್ಲ ಅನುಕೂಲ ಸಿರೋಗಿದೆ. ಇನ್ನೊಂದು ಕಡೆನಿಂದ ನಮಗೇನೂ ಇಲ್ಲ, ಏನೂ ಲಾಭ ಇಲ್ಲ. ಇದು ಭಾಳ ಸಂತೋಷ ಆಗಿದೆ ನಮ್ಗೆ. ಇದೇ ನಮ್ಗೆ ಬೇಕಾಗಿರೋದು. ಇವಾಗ ಸರ್ಕಾರದಿಂದ ನಮಗೆಲ್ಲ ಹೆಣ್ಮಕ್ಳಿಗೂ ಅನುಕೂಲವಾಗಿ 2000ದಿಂದ ಹೌಸ್ ವೈಫ್ಗಳಿಗೆ ತುಂಬ ಅನುಕೂಲವಾಗ್ತೈತೆ. ಬಸ್ ಎಲ್ಲಾದರೂ ಹೋಗಲಿ ಫ್ರೀಯಾಗಿರ್ತೈತೆ. ಎಲ್ಲಾದರೂ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಫ್ರೀಯಾಗಿ ಓಡಾಡ್ಬೋದು. ಅನ್ನಭಾಗ್ಯದಿಂದನೂ ಬಡವರಿಗೆಲ್ಲ ಅನುಕೂಲವಾಗಿ ಚೆನ್ನಾಗಿ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇರೋದ್ರಿಂದ ಕಾಂಗ್ರೆಸ್ಸನ್ನೇ ಗೆಲ್ಲಿಸ್ಬೇಕಂತ ನಮ್ಮ ಕೋರಿಕೆ ಆಗಿದೆ. ನಮಸ್ಕಾರ. ನಾವು ಬೆಂಗಳೂರು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಮತದಾರರು. ನಾವು ವಾರ್ಡ್ ಅಧ್ಯಕ್ಷರು, ಬೆಳ್ತೂರು ವಾರ್ಡ್ ಅಧ್ಯಕ್ಷರು ಗೋಪಾಲ್ ಅಂತ. ಈ ನಮ್ಮ ಮನ್ಸೂರ್ ಅಲಿ ಖಾನ್ ಅವರು ನಮಗೆ ಕ್ಯಾಂಡಿಡೇಟ್ ಆದಂಗಿಂದ ತುಂಬ
ಒಳ್ಳೆ ಅಭಿಪ್ರಾಯ ಜನಗಳ ಮಧ್ಯೆ ಬಂದಿದೆ. ತುಂಬ ಚೆನ್ನಾಗಿ ಪ್ರಚಾರ ಮಾಡ್ತಾರೆ. ಇವರು ಸಿಂಪ್ಲಿಸಿಟಿ ಜನಗಳಿಗೆ ತುಂಬ ಇಷ್ಟ ಆಗಿದೆ. ಮನ್ಸೂರ್ ಅಲಿ ಖಾನ್ ಅವರು ಈ ಬಗ್ಗೆ ಈ ಸಾರಿ 50,000 ಓಟ್ಗಳಿಂದ ಗೆಲ್ತಾರೆ. ಅವರು ಎಲ್ಲ ಕಡೆನೂ ಅವ್ರು ಪ್ರಚಾರ ಮಾಡೋದ್ರಲ್ಲಿ ತುಂಬ ಏನು ಅಂಥ ಆಡಂಬರ ಇಲ್ದಿರ ಜನಗಳ ಮಧ್ಯೆ ಹೋಗಿ ಪ್ರಚಾರ ಮಾಡ್ತಾವ್ರೆ. ಇದರಿಂದ ಅವರು ವ್ಯಕ್ತಿತ್ವ ಗೊತ್ತಾಗುತ್ತೆ. ಬೆಂಗಳೂರು ಸೆಂಟ್ರಲಲ್ಲಿ ತುಂಬ ಎಜುಕೇಷನ್ ಇರೋರು, ಇವರು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಓನರ್ ಆಗಿದ್ದರಿಂದ ಎಲ್ಲ ಕಡೆ ರೀಚ್ ಆಗ್ತಾರೆ. ಎಜುಕೇಷನ್ ಇಷ್ಟು ಒಳ್ಳೆಯ ಅಭಿವೃದ್ಧಿ ಮಾಡ್ತಾರೆ. ಇಂದಿನ ಸಂಸದರು ಈ ಭಾಗದಲ್ಲಿ ಏನು ಅಭಿವೃದ್ಧಿ ಮಾಡಿದ್ರೆ ಸುಮ್ಮನೆ ವೇಸ್ಟ್. ಅವ್ರ ಮಕರೇ ನೋಡಿಲ್ಲ ಯಾರು 15 ವರ್ಷದಿಂದ ಏನು ಇಲ್ಲಿ ಸಾಧನೆ ಇಲ್ಲ ಅವ್ರದ್ದು. PC ಮೋಹನ್ ಅವ್ರದ್ದು. ಮನ್ಸೂರ್ ಅಲಿ ಖಾನ್ ಈ ಸಾರಿ 50,000 ಅಂತರಗಳಿಂದ ಮೊದಲನೇ ಗೆದ್ದು ಸೆಂಟ್ರಲಿಂದ ಪಾರ್ಲಿಮೆಂಟ್ಗೆ ಆಯ್ಕೆ ಆಗ್ತಾರೆ. ಜೈ ಹಿಂದ್. जय भारत माता की बोलो कांग्रेस पार्टी के राहुल गांधी के रेवत अन्ना के DK सुब्रमण्यम के नागेश अण्णा के मन्सूर अली ಖಾನ್ के ಸರ್ಕಾರ ಅಂದರೆ ನಮಗೆ BJP ಇತ್ತು. BJP ಸರ್ಕಾರದಿಂದ ನಮಗೆ ಏನೂ ಆದಾಯ ಬಂದಿಲ್ಲ. ಈಗ ಕಾಂಗ್ರೆಸ್ ಬಂದಿದ್ದರಿಂದ ನಮಗೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಒಂದು ಪುರಲಕ್ಷ್ಮಿ, ಆಮೇಲೆ ಭಾಗ್ಯಲಕ್ಷ್ಮಿ, ಮತ್ತು ಯುವಶಕ್ತಿ, ಯುವನಿಧಿ, ಈ ಥರ 5 ಶಕ್ತಿದು ಗ್ಯಾರಂಟಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ನಾವು ಮನೆ ಹೋಗಿ ತಲುಪಿಸಿದ್ರಿ. ಅವ್ರ ಗ್ಯಾರಂಟಿ ಸರಿ ಕಾಂಗ್ರೆಸ್ ಬರೇ ಬರುತ್ತೆ. ನಾವು ಪಕ್ಷದಲ್ಲಿ ರಾಜ್ಯದಲ್ಲಿ ತಂದಿದ್ರಿ, ಈಗ ಕೇಂದ್ರದಲ್ಲಿ ತರ್ತೀರಿ ನಾವು ಅಂತ ಪಣ ತೊಟ್ಟಿದ್ದಾರೆ. ಮತ್ತೆ 5 ಗ್ಯಾರಂಟಿನ ಘೋಷಿಸಿದ್ದಾರೆ. ಮತ್ತೆ 5 ಗಂಟೆ ಕೊಟ್ಟಿದ್ದಾರೆ. ಅದರಲ್ಲಿ 1 ಲಕ್ಷ ಮಹಿಳೆಯರಿಗೆ ಹೇಳಿದ್ದಾರೆ. ಟೋಟಲ್ 250 ರೂಪಾಯಿನ ಕೊಡ್ತೀನಿ ಅಂತ ಹೇಳಿದ್ದಾರೆ. ವರ್ಷಕ್ಕೆ 1 ಲಕ್ಷ ಆಗುತ್ತೆ. ಪ್ರತಿಯೊಂದಕ್ಕೂ ತಲುಪಿಸ್ತೀರಿ. ಅದನ್ನು ನಾವು ಮಾಡ್ತಾ ಇದ್ರಿ. ಮನ್ಸೂರ್ ಅಲಿ ಖಾನ್ ಅವರು ಗೆದ್ದರೆ ಇದು ಮತ್ತೆ ನಮಗೆ ರಾಹುಲ್ ಗಾಂಧಿ ಅವರು ಕೇಂದ್ರದಲ್ಲಿ ಬರಬೇಕು. ಅವ್ರು ಗೆದ್ದಾಗ ನಮ್ಮ ಎಲ್ಲ ಕಾರ್ಯಕ್ರಮಗಳು ಸುಖವಾಗಿ ನಡೀತವೆ. ಈ ಬಾರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಅಲಯನ್ಸ್ 400 ಕ್ರಾಸ್ ಮಾಡ್ತಾರೆ. ಅಧಿಕಾರ ಚಿಕ್ಕಣಿ ಹಿಡಿತಾರೆ. ಡೆಲ್ಲಿಯಲ್ಲಿ ನಮ್ಮ ಇಂಡಿಯಾ ಅಲಯನ್ಸ್ ಒಕ್ಕೂಟ ಸರ್ಕಾರ ಮಾಡುತ್ತೆ. ಇದೆಲ್ಲ ಬೆಲೆ ಏರಿಕೆಗಳಿಂದ ಜನಗಳು ತುಂಬ ತತ್ತರಿಸಿ ಹೋಗಿದ್ದಾರೆ. ಎಲ್ಲದರಲ್ಲೂ ಧರ್ಮ ಜಾತಿ ಅಂತ ಅದೊಂದು ವಿಷಬೀಜ ಬಿತ್ತಿ ಎಲ್ಲರನ್ನೂ ಹೊಡಿತಾ ಇದ್ದಾರೆ ದೇಶದಲ್ಲಿ. ಇದರಿಂದನೇ ಜನ ಡಿವೈಡ್ ಆಗ್ತಾರೆ. ಇದೊಂದೇ ವಿಷಯ BJP ಇದೊಂದು ಈಡನ್ ಅಜೆಂಡಾ. ಏನು ಧರ್ಮಗಳ ಮಧ್ಯೆ ಭಾಷೆಗಳ ಮಧ್ಯೆ ತಗೊಂಬರೋದೇ ವಿಷಯ ಇವ್ರದ್ದು. ಅಭಿವೃದ್ಧಿ ಏನಿಲ್ಲ. ಅಭಿವೃದ್ಧಿ ಮೇಲೆ ಓಟ್ ಕೇಳ್ತಲ್ಲ. ಅಭಿವೃದ್ಧಿ ಏನಾದರೂ ಇದ್ದರೆ ನಮ್ಮ ಸಿದ್ದರಾಮಣ್ಣವರು 5 ಗ್ಯಾರಂಟಿ ಒಂದೇ ವರ್ಷದಲ್ಲಿ 5 ಗ್ಯಾರಂಟಿ ಈಡೇರಿಸೋರು. ಈ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ. ಈ ದೇಶದಲ್ಲಿ ಯಾವ ಮುಖ್ಯಮಂತ್ರಿ ಕೂಡ ಮಾಡಿಲ್ಲ. DK ಶಿವಕುಮಾರ್ ಸಂಘಟನೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು 24 ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿ ಗೆಲ್ತಾರೆ ಅಂತ ವಿಶ್ವಾಸ ಇದೆ. ರಿಪೋರ್ಟು ಇದೆ. 100% ಎಲ್ಲ ಗೆಲ್ತೀರಿ. ನಮ್ಮ ಕಾಂಗ್ರೆಸ್ ಪಾರ್ಟಿ ಜನಗಳಿಗೆ ಏನು ಅನುಕೂಲ ಮಾಡಿದೆ ಅಂತ ಎಲ್ಲರಿಗೂ ಗೊತ್ತು. ಅನ್ನಭಾಗ್ಯ ಕೊಟ್ಟಿದೆ. ಗೃಹ ಜ್ಯೋತಿ ಅಂತ ಎಲ್ಲ ಮನೆಗಳಿಗೂ ಕರೆಂಟ್ ವಿದ್ಯುತ್ತನ್ನು 200 ಯೂನಿಟ್ವರೆಗೂ ಫ್ರೀ ಕೊಟ್ಟಿದೆ. ಮತ್ತು ಹೆಣ್ಮಕ್ಳಿಗೆ 2,000 ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ. ಆ 2,000ದಿಂದ ಎಷ್ಟು ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ ಅಂತ ಈ ನಡುವೆ ಮಧ್ಯದಲ್ಲಿ ನೀವೆಲ್ಲ TV ಚಾನಲ್ ನೋಡಿರ್ಬೋದು. ಈ SLC ಎಕ್ಸಾಮ್ ಬಂದಿದೆ, PUC ಎಕ್ಸಾಮ್ ಮುಗಿದಿದೆ, ರಿಸಲ್ಟ್ ಬಂದಿದೆ. ಆ ರಿಸಲ್ಟ್ ಬಂದಿರೋ ಬಡವ ಮಕ್ಕಳು ಏನೇನು ಹೇಳ್ತಾರೆ ಅಂತ ನಾವು ಕೇಳಿದ್ದೀವಿ. ಎಲ್ಲ TV ಚಾನಲ್ ನೋಡಿದ್ದೀವಿ, ಯೂಟ್ಯೂಬಲ್ಲಿ ನೋಡಿದ್ದೀವಿ, ಫೇಸ್ಬುಕ್ಕಲ್ಲಿ ನೋಡಿದ್ದೀವಿ, ಎಲ್ಲ ಕಡೆ ನೋಡಿದ್ದೀವಿ. ಅವ್ರು ಏನು ಹೇಳ್ತಾರೆ, ನಾವು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಯ್ತು. ಟ್ಯೂಷನ್ಗೆ ಹೋಗೋಕ್ಕೆ ನಾವು ಬಡವರು, ದುಡ್ಡಿಲ್ಲ ನಮಗೆ. ಆ ಸರ್ಕಾರ ನಮ್ಮ ತಾಯಂದ್ರಿಗೆ 2,000 ಏನು ಕೊಡ್ತಾಯಿದ್ರು, ಆ ದುಡ್ಡಲ್ಲಿ ನಾವು ಫೀಸ್ ಕಟ್ಟಿ ನಾವು ಓದಿ ಒಳ್ಳೊಳ್ಳೆ ಪರ್ಸೆಂಟ್ ತೊಗೊಂಡು ಚೆನ್ನಾಗಿ ಓದಿದ್ದೀವಿ ಅಂತ ಮಕ್ಕಳು ತುಂಬ ಜನ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಲ್ಲಿ ತುಂಬ ಜನ ಹೇಳಿದ್ದಾರೆ. ಅದು ಅಲ್ಲದೆ ಈಗ ನಮ್ಮ ಬಸ್ಸಲ್ಲಿ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಇದ್ದರೆ ಎಲ್ಲ ಹೆಣ್ಮಕ್ಳಿಗೂ ಬಸ್ಸಲ್ಲಿ ಎಲ್ಲಿ ಬೇಕಾದರೂ ಫ್ರೀ. ಈಗ ಕರ್ನಾಟಕದಲ್ಲಿ ಈಗ ಗಾರ್ಮೆಂಟ್ಸ್ಗೆ ಹೋಗೋರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಅವ್ರಿಗೆ ತಿಂಗಳಿಗೆ ಎಷ್ಟು ಉಳಿತಾ ಇದೆ? ದಿನಕ್ಕೆ 20ರಿಂದ 50 ರೂಪಾಯಿ ದಿನಕ್ಕೆ ಅಂದರೆ ತಿಂಗಳಿಗೆ ಎಷ್ಟಾಯಿತು? ಅವ್ರಿಗೆ ಎಷ್ಟು ಅನುಕೂಲ ಆಗ್ತಾಯಿದೆ? ಆ ದುಡ್ಡಿಂದ ಅವ್ರ ಸಂಸಾರ ಆಗೋದು, ಮನೆ ಮೇಂಟೆನೆನ್ಸ್ ಆಗ್ಬೋದು, ಪ್ರತಿಯೊಂದಕ್ಕೂ ತುಂಬ ಅನುಕೂಲ ಆಗ್ತಾಯಿದೆ. ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗ್ತಾಯಿದೆ. ಅಥವಾ ಡಿಪ್ಲೊಮಾ ಮಾಡಿರ್ಬೋದು, ಡಿಗ್ರಿ ಮಾಡಿರ್ಬೋದು, ಅವ್ರ ಕೆಲಸ ಸಿಕ್ಕದೆ ಅಲಿತಾ ಇರೋರಿಗೆ ತಿಂಗಳಿಗೆ ಅನುದಾನ ಅಂತ ಸರ್ಕಾರ ಕೊಡ್ತಾ ಇದೆ. ಅದು ತುಂಬ ಅನುಕೂಲ ಆಗ್ತಾಯಿದೆ. ರೈತರಿಗೆ ಸಾಲ ಮನ್ನಾ ಅಂತ ಹೇಳಿದ್ದಾರೆ. ಅದಲ್ಲದೆ ಮತ್ತು ಮಹಿಳೆಯರಿಗೆ ಈಗ ನಮ್ಮ ಸರ್ಕಾರ ಬಂದರೆ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ 1 ಲಕ್ಷ ಒಂದು ಮಹಿಳೆಗೆ ಮನೆ ಕೊಟ್ಟರೆ ಆ ಕುಟುಂಬಕ್ಕೆ, ಬಡವರಿಗೆ ಎಷ್ಟು ಅನುಕೂಲ ಆಗುತ್ತೆ. ತುಂಬ ಅನುಕೂಲ ಮಾಡ್ತಾಯಿದೆ ನಮ್ಮ ಸರ್ಕಾರ. ನಾನು ಹೇಳೋದೇನೆಂದರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರಾಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟಿಂದ ಈಗ ಕೊಟ್ಟಿರೋ ಕೆಲವೊಂದು ಇದು ಕೊಟ್ಟಿದ್ದಾರೆ, ಏನು ಅಂತೀರ, ಯೋಜನೆಗಳು ಕೊಟ್ಟಿದ್ದಾರೆ, 4-5 ಯೋಜನೆಗಳು. ಆ ಯೋಜನೆಗಳಿಂದ ತುಂಬ ಅನುಕೂಲ ಆಗ್ತಾಯಿದೆ.
ಎಲ್ಲ ಯುವಕರಿಗೆ ಹೇಳೋದೇನೆಂದರೆ ನಾನು ನಮ್ಮ ಯುವಕರು ಪ್ರತಿಯೊಬ್ಬರೂ ಹೋಗ್ತಾರೆ ಯಾರೋ ಒಂದು ಮುಖ ಡೆಲ್ಲಿಯಲ್ಲಿ ಒಂದು ಮುಖ ನೋಡ್ಬಿಟ್ಟು ಮೋದಿ 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 ಅಂತವ್ರೆ. ಮೋದಿ ಏನು ಮಾಡಿದ್ದಾರೆ? ನಮಗೆ ಏನು ಮಾಡಿದ್ದಾರೆ ಮೋದಿ? ಏನು ಮಾಡಲಿಲ್ಲ. ಅವರು ಬಂದು ಸ್ಟಾರ್ಟಿಂಗಲ್ಲಿ 5-15 ವರ್ಷದ ಹಿಂದೆ ಏನು ಹೇಳಿದ್ರು? 3 ತಿಂಗಳಲ್ಲಿ 4 ತಿಂಗಳಲ್ಲಿ ನಾನು ಸ್ವಿಸ್ ಬ್ಯಾಂಕಲ್ಲಿರೋ ದುಡ್ಡೆಲ್ಲ ತಂದು ಎಲ್ಲರಿಗೂ 15 ಲಕ್ಷ ಕೊಡ್ತೀನಿ ಅಂದರು. ಇದುವರೆಗೂ ಬಂದಿದೆಯಾ 15 ಲಕ್ಷ? ಯಾರಿಗಾದ್ರೂ 1 ರೂಪಾಯಿ ಬಂದಿದೆಯಾ? ಎಲ್ಲ ನಿರುದ್ಯೋಗನೇ ನಾನು ಇಲ್ದಿರ ಮಾಡ್ತೀನಿ, ಎಲ್ಲರಿಗೂ ಯುವಕರಿಗೆಲ್ಲ ಉದ್ಯೋಗ ಕೊಡ್ತೀನಿ ಅಂದರು. ಉದ್ಯೋಗ ಕೊಟ್ಟಿದ್ದಾರಾ? ಯಾವ ಉದ್ಯೋಗ ಇದುವರೆಗೂ ಉದ್ಯೋಗ ಕೊಟ್ಟಿಲ್ಲ. ಏನು ಮಾಡಿದ್ದಾರೆ? ಸಾಲ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಏನು ಮಾಡಿದ್ರು? ರೈಲ್ವೇನ ಏನು ಮಾಡಿದ್ರು? ಸರ್ಕಾರದಲ್ಲಿ ಇರೋಂಥ ಅದನ್ನು ಏನು ಮಾಡಿದ್ರು? ಪ್ರೈವೇಟಿಗೆ ಮಾರ್ಕೊಂಡ್ರು. ಬ್ಯಾಂಕ್ಗಳೇನು ಮಾಡಿದ್ರು? ರಾಷ್ಟ್ರೀಕೃತ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಎಲ್ಲ ಬ್ಯಾಂಕ್ಗಳು ಮಾರ್ಕೊಂಡ್ರು. ಈಗ ಅವ್ರೇನು ಮಾಡ್ತಾ ಇದ್ದಾರೆ? ಕೆಲವೊಂದು ಉದ್ಯಮಿಗಳಿಗೆ ಮಾತ್ರ ಅವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಬಡವ್ರಿಗೆ ಯಾರಿಗೂ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಉದ್ಯಮಿಗಳು ಸಾಲ ಮಾಡ್ಕೊಂಡು ದೇಶ ಬಿಟ್ಟು ಓಡೋಗಿದ್ದಾರೆ. ರೈತರಿಗೆ ಏನು ಮಾಡಿದ್ದಾರೆ? ರೈತರಿಗೆ ಸಾಲ ಮನ್ನಾ ಮಾಡಿದ್ರಾ? ಏನು ಮಾಡಲಿಲ್ಲ. ಈಗ ನೀವು ನೋಡ್ದಂಗೆ ಎಲ್ಲರಿಗೂ ಗೊತ್ತಿರೋ ಮಟ್ಟಿಗೆ 3 ತಿಂಗಳು 4 ತಿಂಗಳು 5 ತಿಂಗಳು ರೈತರಲ್ಲಿ UPL ಆಗಿ ಇನ್ನೊಂದು ಕಡೆ ಆದರೆ ಸ್ಟ್ರೈಕ್ ಮಾಡಿದ್ರು. ರೈತರಿಗೆ ಏನು ಅನುಕೂಲ ಮಾಡಿದ್ರು? ಒಂದಿನ ಬಂದು ಅವ್ರ ಕಷ್ಟ ಸುಖ ಏನಂತ ಏನಾದರೂ ಕೇಳಿದಾರಾ? ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರಾ? ಏನು ಮಾಡ್ತಾ ಇಲ್ಲ. ಈ ಸರ್ಕಾರ ನಮಗೆ ಬೇಕಾಗಿಲ್ಲ. ಈ ಸರ್ಕಾರದಿಂದ ನಮಗೆಲ್ಲ ಅನಾನುಕೂಲಗಳೇ. ನಮ್ಗೆ ಅನುಕೂಲ ಆಗಬೇಕು. ಬಡವರಿಗೆ ಆಗಿರ್ಬೋದು, ಮಧ್ಯಮ ಕ್ಲಾಸ್ದವ್ರಿಗೆ ಆಗಿರ್ಬೋದು, ಯುವಕರಿಗೆ ಆಗಿರ್ಬೋದು, ಉದ್ಯೋಗ ಇಲ್ಲದೇ ಇರೋರಿಗೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕಂದ್ರೆ, ಒಳ್ಳೇದಾಗಬೇಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಬಹುಮತದಿಂದ ಗೆಲ್ಲಿಸಬೇಕು. ಡೆಲ್ಲಿಯಲ್ಲಿ ಪ್ರಧಾನಮಂತ್ರಿ ಮಾಡಬೇಕು ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಘೋಷಿಸಿದೆ. ಹೌದು, ಇವರು ಮೋದಿಗೆ ಗ್ಯಾರಂಟಿ ಅಂತ. ಮೋದಿಗೆ ಗ್ಯಾರಂಟಿ ಏನು ಮಾಡಿದ್ದಾರೆ? ಮೋದಿ ಗ್ಯಾರಂಟಿ ಏನು ಮಾಡಿದ್ದಾರೆ? ಸಾಲ ಮಾಡಿದ್ದಾರೆ, ಸುಳ್ಳು ಹೇಳೋದಾಯ್ತು. ಸುಳ್ಳಿನ ಮನೆ ಕಟ್ತಾ ಇದ್ದಾರೆ, ಜನನ ಯಾಮಾರಿಸ್ತಾ ಇದ್ದಾರೆ. ಅಚ್ಚೆ ದಿನ ಆಯಾಗ ಅಚ್ಚೆ ದಿನ, ಇಲ್ಲಿ ಅಚ್ಚೆ ದಿನ ಯಾವಾಗ ಬಂತು? ಉದ್ಯೋಗ ಎಲ್ಲಿ ಕೋಟಿ? 2 ಕೋಟಿ. ಅಚ್ಚೆ ದಿನ ಯಾವಾಗ ಬಂತು? ಯಾರಿಗೆ ಬಂದಿದೆ ಅಚ್ಚೆ ದಿನ? ಸಬ್ಕೋ ವಿಕಾಸ್. ಯಾರಿಗೆ ವಿಕಾಸ ಆಯಿತು? ಯಾರಿಗಾದ್ರೂ ವಿಕಾಸ ಆಗಿದೆಯಾ? ಎಲ್ಲಿ ಮನ್ ಕಿ ಬಾತ್ ಇಲ್ಲ. ಎಲ್ಲೋ ಕುತ್ಕೊಂಡು ರೇಡಿಯೋ ಚಾನಲ್ ಮಾತಾಡೋದು ಮನ್ ಕಿ ಬಾತ್ ಅಂದರೆ ಏನು? ಮನ್ ಕಿ ಬಾತ್ ಮಾತಾಡಿದ್ದಾರೆ, ಏನು ಮಾಡಿದ್ದಾರೆ ಜನಕ್ಕೆ? ಇಷ್ಟು ವರ್ಷದಲ್ಲಿ ಎಷ್ಟು ದಿನ ಬಂದು ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ? ಜನಗಳ ಮುಂದೆ ಬಂದು ಕಷ್ಟ ಸುಖ ಏನಂತ ಕೇಳಿದ್ದಾರೆ? ಏನು ಮಾಡಿದ್ದಾರೆ ಹೇಳಿ? ಏನಾದರೂ ಮಾಡಿದಾರಾ? ಏನೂ ಮಾಡಲಿಲ್ಲ. ಅಲ್ಲೋ ಕುತ್ಕೊಂಡು ಎಲ್ಲೋ ಸ್ಕ್ರೀನಲ್ಲಿ ಮಾತಾಡ್ಕೊಂಡು ದೊಡ್ಡದಾಗಿ ನಾನು ಮಾತಾಡಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾರೆ. ಏನು ಮಾಡಿದ್ದಾರೆ? ಏನೂ ಮಾಡಲೇ ಇಲ್ಲ. ಎಲ್ಲೋ ಕುತ್ಕೊಂಡು ರೇಡಿಯೋದಲ್ಲಿ ಚಾನಲಲ್ಲಿ ಮಾತಾಡ್ತಾರೆ. ಪ್ರಯೋಜನ ಏನು? ಜನದ ಮುಂದೆ ಬಂದು ಕಷ್ಟ ಸುಖ ಕೇಳಿದಾರಾ? ಯಾವತ್ತಾದರೂ ಒಂದು ಪ್ರೆಸ್ ಮೀಟಿಂಗ್ ಮಾಡಿದಾರಾ? ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಏನು ಮಾಡಿದ್ದಾರೆ ಅವರು? ಏನೂ ಮಾಡಲಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಯುವಕರು ಎಚ್ಚೆತ್ಕೋಬೇಕು. ನಮ್ಮ ದೇಶ ಉದ್ಧಾರಕ ಆಗಬೇಕಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಬಹುಮತದಿಂದ ಗೆಲ್ಲಿಸ್ಬೇಕು. ಮಂದಿರ ಜನ್ಮಭೂಮಿ ಯಾರು ದುಡ್ಡು ಸರ್? ಅದು ಅವ್ರ ಮನೆಯಿಂದ ತಂದು ಕೊಟ್ರಾ ದುಡ್ಡು? ನಮ್ಮ ಜನ ದುಡ್ಡು ಏನು ಮಾಡಿದ್ರ ದುಡ್ಡನ್ನ? ನಾ ಚಿಕ್ಕ ಹುಡುಗನಲ್ಲಿ ಇರ್ಬೇಕಾದ್ರೆ ನನಗೆ ನೆನಪಿದೆ, ನಮ್ಮೂರೆಲ್ಲ ರಥಯಾತ್ರೆ ಅಂತ ಮಾಡಿದ್ರು. ಎಲ್ಲ ಮನೆಗೂ ದುಡ್ಡು ಕಲೆಕ್ಷನ್ ಮಾಡಿದ್ರು. ಆ ದುಡ್ಡು ಏನು ಮಾಡಿದ್ರು? ಆ ಫಂಡ್ ಏನಾಯಿತು? ಎಲ್ಲಿಂದ ಬಂತ ದುಡ್ಡು? ಆ ಫಂಡೆಲ್ಲ ಏನು ಮಾಡಿದ್ರು? ಇವ್ರ ಮನೆಯಿಂದ ತಂದು ರಾಮ ಮಂದಿರ ಕಟ್ರು. ನಾವೆಲ್ಲ ಹಿಂದೂಗಳಲ್ವಾ? ನಾವು ಹಿಂದೂಗಳೇ ತಾನೇ, ನಾವು ರಾಮ ಭಕ್ತರೆ. ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ರಾಮನ ಜಪಿಸ್ತೀವಿ, ನಾವು ಹನುಮಾನ್ ಜಪಿಸ್ತೀವಿ, 40 ಮಂತ್ರ ಹೇಳ್ತೀವಿ. ಏನು ಮಾಡಿದ್ರು ರಾಮ ಮಂದಿರ? ಅಯೋಧ್ಯೆಯಲ್ಲಿ ಫಿನಿಷ್ ಆಗಿದೆಯಾ? ಲಾಸ್ಟ್ 2 ತಿಂಗಳಿಂದ ನನ್ನ ಫ್ರೆಂಡ್ಸ್ ಎಲ್ಲ ಅಯೋಧ್ಯೆಗೆ ಹೋಗಿದ್ರು. ಅಲ್ಲಿ ಏನೂ ಮಾಡಲೇ ಇಲ್ಲ ಅಂತ. ಇನ್ನು 3 ವರ್ಷ ಬೇಕಂತೆ ಅಯೋಧ್ಯೆ ಇಂಪ್ರೂವ್ ಆಗಬೇಕಂದ್ರೆ. ಫುಲ್ ಕ್ಲೋಸ್ ಇದು ಅಯೋಧ್ಯೆ ಫುಲ್ ಆಗಿ ಕಂಪ್ಲೀಟ್ ಆಗಿ ದೇವಸ್ಥಾನ ಎಲ್ಲ ಕಂಪ್ಲೀಟ್ ಆಗಬೇಕಂದ್ರೆ ಇನ್ನೂ 3 ವರ್ಷ ಆಗಬೇಕು. ಈಗ ಏನಕ್ಕೆ ಮಾಡಿದ್ರು ಓಪನ್ನು? ರಾಮ ಮಂದಿರ ಯಾಕೆ ಓಪನ್ ಮಾಡಬೇಕಾಯಿತು? ಏನಕ್ಕೆ ಮಾಡಿದ್ರು? ರಾಜಕೀಯ. ಅವ್ರಿಗೆ ಎಲೆಕ್ಷನ್ ಬಂತು, ಎಲೆಕ್ಷನ್ ಗಿಮಿಕ್ಸು, ಓಟ್ ಬೇಕಾಗಿತ್ತು, ರಾಮ ಮಂದಿರ ಹತ್ರ ಮಾಡಿದ್ರು. ಅಲ್ಲಿ ರಾಮ ಮಂದಿರ ಅಂತ ಇನ್ನೊಂದು ಕ್ವಶನ್ ಕೇಳ್ತೀನಿ ಕೇಳಿ. ನಾವು ಚಿಕ್ಕ ಮಕ್ಕಳಿಂದ ನಮ್ಮ ತಾತ ಮುತ್ತಾತ ಇರ್ಬೋದು, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಎಲ್ಲರೂ ಆಗ್ಬೋದು, ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಈ ಎಲ್ಲ ದೇವರುಗಳು ನಾವು ಪೂಜೆ ಮಾಡ್ತೀವಿ ಅಲ್ವಾ? ಎಲ್ಲ ಮನೆ ಪ್ರತಿಯೊಂದು ದೇವಸ್ಥಾನದಲ್ಲಿ ನೋಡಿ, ಎಲ್ಲ ಮನೇಲಿ ನೋಡಿ ಫೋಟೋ ರಾಮಂದೊಂದೇ ಇದೆಯಾ? ಈ ರಾಮ ಒಂದನ್ನೇ ವಿಗ್ರಹ ಮಾಡಿ, ರಾಮ ವಿಗ್ರಹ ಮಾಡಿಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ದೇವಸ್ಥಾನ ಓಪನ್ ಮಾಡಿದ್ದಾರೆ ಬಾಲ ಮಂದಿರ ಅಂತ, ಬಾಲರಾಮ ಅಂತ. ಪ್ರಯೋಜನ ಏನು? ಅದೆಲ್ಲ ಅವರು ಅವ್ರಿಗೋಸ್ಕರ ಅವ್ರು ಮಾಡ್ಕೊಂಡಿರೋದು ಎಲೆಕ್ಷನ್ಗೋಸ್ಕರ, ಓಟ್ಗೋಸ್ಕರ ಜನ ಯಾಮರಿಸ್ತಾ ಇದ್ದಾರೆ. ಹಿಂದುತ್ವ ನಾವು ಹಿಂದೂಗಳಲ್ವಾ? ಅವ್ರು ಮಾತ್ರ ಹಿಂದೂಗಳಾ? ನಾವೆಲ್ಲ ಹಿಂದೂಗಳಲ್ವಾ? ಸರ್, ಕೊನೆಯದಾಗಿ ವಿಡಿಯೋ ಮುಖಾಂತರ ನೀವು ಯುವಕರಿಗೆ ಏನು ಮೆಸೇಜ್ ಕೊಡೋದು? ಸರ್, ಯುವಕರಿಗೆ ಹೇಳೋದು ಇಷ್ಟೇ. ನಾನು ದಯವಿಟ್ಟು ಯುವಕರು ಕೇಳ್ಕೊಳ್ಳೋದೆ ಅಂದರೆ ಕಳಕಳಿಯಿಂದ ಬೇಕಂದ್ರೆ ಪ್ರತಿಯೊಬ್ಬ ಯುವಕರಿಗೂ ನಾನು ಕಾಲಿಗೆ ನಮಸ್ಕಾರ ಮಾಡಬೇಕಂದ್ರೆ ಕೇಳ್ಕೊತೀನಿ. ಇಲ್ಲಿಂದನೇ ಪ್ರತಿಯೊಂದು ಯುವಕರಿಗೂ ಮೋಸ ಹೋಗ್ತಾ ಇದ್ದೀರಾ ನೀವು, ಮೋಸ ಹೋಗಬೇಡಿ. ಅವರು ಮೋಸದ ಮಾತುಗಳು ಹೇಳಿ ಯಾಮಾರಿಸ್ತಾ ಇದ್ದಾರೆ ಯುವಕರನ್ನ. ಯಾಮಾಕ್ರೆ ನಿಲ್ಲಿಸಿ ಪ್ರತಿಯೊಂದು ಯುವಕರು ಮೋದಿ ಏನು ಮಾಡಿದ್ದಾರೆ? ಮೋದಿ ಮುಖ ನೋಡ್ಬಿಟ್ಟು ಓಟ್ ಹಾಕ್ಬಿಟ್ಟು ಮೋದಿ ಎಲ್ಲ ಕುತ್ಕೊತಾರೆ. ಇಲ್ಲಿ ಬಂದು ಮಾಡ್ತಾರಾ? ಇಡೀ ದೇಶದಲ್ಲಿ ಅವರೊಬ್ಬರೇ ಬಂದು ಮಾಡ್ತಾರಾ? ಏನಕ್ಕೆ ಮೋದಿ ಅಂತ ಮೋದಿಗೋಸ್ಕರ ಮೋದಿ ಅಂತ ಇದ್ದೀರಾ? ಮೋದಿ ಏನು ಮಾಡಿದ್ದಾರೆ ಜನಕ್ಕೆ ತೋರಿಸ್ಲಿ. ಎಲ್ಲಿ ಹೋಯ್ತು ಸ್ವಿಸ್ ಬ್ಯಾಂಕ್ ದುಡ್ಡು? ಎಲ್ಲೋಯ್ತು? ಬ್ಲ್ಯಾಕ್ ಮನಿ ಎಲ್ಲೋಯ್ತು? ಯುವಕರಿಗೆ ಕೆಲಸ ಕೊಡಿಸ್ತೀನಿ ಅಂದರು, ಕೆಲಸ ಎಲ್ಲೋಯ್ತು? ಸಬ್ಕೋ ವಿಕಾಸ ಅಂದರು, ಸಬ್ಕೋ ವಿಕಾಸ್ ಎಲ್ಲಾಗಿದೆ? ದೇಶ ವಿಕಾಸ ಎಲ್ಲಾಗಿದೆ? ಅಚ್ಚೆ ದಿನ ಆಯೋಗ ಅಂದರು, ಅಚ್ಚೆ ದಿನ ಎಲ್ಲಿ ಬಂದಿದೆ? ಏನೂ ಬಂದಿಲ್ಲ. ಎಲ್ಲ ಝೀರೋ ಸರ್, ಎಲ್ಲ ಮೋಸ. ಸ್ವಿಸ್ ಬ್ಯಾಂಕಲ್ಲಿ ಇದ್ದಿದ್ದು ದುಡ್ಡು ಎಲ್ಲೋ ಹೋಗ್ಬಿಡ್ತು.
ಈಗ ಎಷ್ಟು ಲಕ್ಷ ಕೋಟಿ ಅವರು 113 ಕೋಟಿ ಲಕ್ಷ ಕೋಟಿ ಏನೋ ಸಾಲ ಮಾಡಿದ್ದಾರೆ. ಏನಕ್ಕೆ ಸಾಲ ಮಾಡಿದ್ರು? ಎಲ್ಲಿಂದ ಬಂತು? ಯಾರು ದುಡ್ಡು ಅದು? ಅದಕ್ಕೆ ಮುಂಚೆ ಪೆಟ್ರೋಲ್ ಎಷ್ಟಿತ್ತು ಸರ್? GDP ಎಷ್ಟಿತ್ತು ಸರ್? ತರಕಾರಿ ಬೆಳೆ ಇದು ನಾವು ತಿನ್ನೋವಂಥ ಬೇಳೆಕಾಳು ರೇಟ್ ಎಷ್ಟಿತ್ತು ಸರ್? ಗ್ಯಾಸಿನ ಬೆಲೆ ಎಷ್ಟಿತ್ತು ಸರ್? ಈಗ ಎಷ್ಟಿದೆ ಸರ್? ಬಡವ್ರು ಎಲ್ಲಿ ಹೋಗ್ಬೇಕು ಸರ್ ಹೇಳಿ? ಬಡವ್ರು ಎಲ್ಲಿ ಹೋಗ್ಬೇಕು? ನಮ್ಮ ಯುವಕರನ್ನ ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಯುವಕರು, ನಾನು ಕಳಕಳೆಯಿಂದ ಯುವಕರನ್ನ ಎಲ್ಲರನ್ನೂ ಕೇಳ್ಕೊಳ್ಳೋದು ಎಚ್ಚೆತ್ಕೊಂಡ್ರೆ ನಮ್ಮ ದೇಶ ಉದ್ಧಾರಕ್ಕಾಗುತ್ತೆ. ಇಲ್ಲ ಅಂದರೆ ದೇಶನ ಇನ್ನು ಸ್ವಲ್ಪ ದಿನ ಅವ್ರಿಗೆ ಬಿಟ್ಟರೆ ದೇಶನ ಮಾರಾಕ್ತಾರೆ. ಕೆಲವು ಶ್ರೀಮಂತರಿಗೆ ದೇಶನ ಮಾರ್ತಾರೆ, ಎಲ್ಲನೂ ಮಾರಾಕ್ತಾರೆ. ರೆವಿನ್ಯೂ ಏನೇನಿದೆ ಎಲ್ಲ ಮಾರಾಕ್ತಾರೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ದೇವರಾಜ್ ಅಂತ ಸರ್. ಥ್ಯಾಂಕ್ ಯು.